ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನಿವತ್ತು ಒಂದಷ್ಟು ಹೇರ್ ಕೇರ್ ಟಿಪ್ಸ್ ಅಥವಾ ಕೂದಲಿನ ಆರೈಕೆ ಬಗ್ಗೆ ಒಂದಷ್ಟು ಟಿಪ್ಸನ್ನು ಕೊಡ್ತೀನಿ. ಇಲ್ಲಿ ಈ ವಿಡಿಯೋ ಭಾಳನೇ ಯೂಸ್ಫುಲ್ ಆಗೈತಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ, ಈಗ ನಾನು ಮೊದಲನೇದಾಗಿ ಏನು ಹೇಳ್ತೀನಿ ಅಂತ ಅಂದರೆ, ಮೊದಲಿಗೆ ನಾವೆಲ್ಲ ಚಿಕ್ಕವರಿದ್ದಾಗ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ತಿದ್ರು. ದಿನಾಲೂ ನಾವು ಸ್ಕೂಲ್ಗೆ ಹೋಗ್ಬೇಕಾರೆ ತಲೆಗೆ ಎಣ್ಣೆ ಹಚ್ಚಿ ಚೆನ್ನಾಗಿ ಅದನ್ನು ಹೆಣೆದು ಕೆಳಗೆ ರಿಬ್ಬನ್ ಕಟ್ಟಿ ಮೇಲೆ ಈ ರೀತಿ ಹೂವಿನ ಥರ ಕಟ್ಟಿ ಕೈ ಬಿಡ್ತಿದ್ರು. ಅಂದ್ರೆ ಕೂದಲು ಬಿಗಿಯಾಗಿ ನಾವು ಜಡಿ ಹಾಕಿ ಆಮೇಲೆ ಎಣ್ಣೆ ಹಚ್ಚೋದ್ರಿಂದ ಚೆನ್ನಾಗಿ ಉದ್ದ ಕೂದಲು ಬರ್ತಾವು ಅಂತ ಹೇಳಂದು ಈ ರೀತಿ ಮಾಡ್ತಿದ್ರು. ಆವಾಗ ಎಲ್ಲ ಮಕ್ಕಳದು ಕೂದಲು ಚೆನ್ನಾಗಿ ಉದ್ದನೇ ಇರ್ತಿದ್ವು. ಕರೆ ಅಂದ್ರೆ ಈಗ ಏನಾಗೈತೆ ಅಂದ್ರೆ, ಈಗಿನ ಮಕ್ಕಳು ಜಡೆ ಹೆಣೆದು ಮೇಲೆ ಕಟ್ಕೊಳೋದು ಹೋಗಲಿ, ಕರೆಕ್ಟಾಗಿ ಎಣ್ಣೆ ಸಹಿತ ಹಚ್ಚಂಗಿಲ್ಲ. ಕೂದಲಿಗೆ ಎಣ್ಣೆ ಹಚ್ಚದೇ ಇದ್ದರೆ ಅದನ್ನು ಬೇಗನೆ ತಲೆ ಕೂದಲು ಬೆಳ್ಳಗಾಗೋದು, ಆಮೇಲೆ ಕೂದಲು ಉದುರೋದು, ಇಂಥವೆಲ್ಲ ಸಮಸ್ಯೆಗಳು ಸಾಮಾನ್ಯವಾಗಿ ಬರ್ತಾವೆ. ಕೂದಲು ಉದ್ದ ಇರಬೇಕು. ಉದ್ದ ಇರದೇ ಇರೋರಿಗೆ ಕೂದಲು ಉದ್ದ ಇರಬೇಕು ಅನ್ನೋದೊಂದು ಆಸೆ ಯಾರಿಗಿರಂಗಿಲ್ಲ. ಎಲ್ಲರಿಗೂ ದಪ್ಪ ಇರಬೇಕು, ಕೂದಲು ಉದ್ದ ಇರಬೇಕು ಅನ್ನೋದೊಂದು ಆಸೆ ಇದ್ದೇ ಇರುತ್ತೆ. ಆದರೆ ನಾವು ಎಲ್ಲರ ಕೂದಲೂ ಉದ್ದ ಇರಬೇಕು ಅಂತ ಅಂದನಾಗ ನಮ್ಮ ಹೆರಿಡಿಟಿ ಅದು. ನಮ್ಮ ತಾಯಿ ಮತ್ತು ಅತ್ತೆ ಅಜ್ಜಿ ಇವ್ರಿಗೆಲ್ಲ ಚೆನ್ನಾಗಿ ಕೂದಲು ಉದ್ದ ಇದ್ವು ಅಂದ್ರೆ ನಮ್ಮ ಕೂದಲುಗಳು ನಮಗೂ ಚೆನ್ನಾಗಿದ್ದೇ ಇರ್ತಾವೆ. ನಾವು ಸುಮ್ಮನೆ ಆ ಎಣ್ಣೆ ಹಚ್ಚಿದ್ರೆ ಚೆನ್ನಾಗಾಗುತ್ತೆ, ಈ ಎಣ್ಣೆ ಹಚ್ಚಿದ್ರೆ ಚೆನ್ನಾಗಾಗುತ್ತೆ ಅಂತ ಅನ್ನೋದ್ರ ಬದಲಾಗಿ ಈಗ ನಾನು ಹೇಳೋ ಒಂದಷ್ಟು ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಚೆನ್ನಾಗಿರೋ ಕೂದಲನ್ನು ನೀವು ಪಡ್ಕೋಬೋದು. ಹಾಗೆ ಟಿಪ್ಸ್ ಒಂದು ಏನಂದರೆ, ದಿನಾಲೂ ನಾವು ಚೆನ್ನಾಗಿ ಎಣ್ಣೆ ಹಚ್ಬೇಕು ಫ್ರೆಂಡ್ಸ್. ಎಣ್ಣೆ ಹಚ್ಚಿ ಮಸಾಜ್ ಮಾಡೋದು. ನೀವು ಡೇನಲ್ಲಿ ನಿಮ್ಗೆ ಹಚ್ಚೋಕ್ಕಾಗದೇ ಇದ್ದರೆ ಸಂಜೆ ಹೊತ್ತಾದರೂ ಸಾಯಂಕಾಲ ಟೈಮ್ ಆದರೂ ಒಂದು ಸ್ವಲ್ಪ ಕೂದಲಿಗೆ ಎಣ್ಣೆ ಹಚ್ಚಿ ಒಂಚೂರು ನಮ್ಮ ಕೈ ಬೆರಳಿಂದ ನಾವು ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಕೂದಲು ಚೆನ್ನಾಗಿ ಉದ್ದಾಗಿ ಬರೋದಕ್ಕೆ ಒಂದು ಒಳ್ಳೆಯದೊಂದು ಇದನ್ನು ಟಾನಿಕ್ ಕೊಟ್ಟಂಗೆ ಆಗುತ್ತೆ. ನಾವು ಅದಕ್ಕೋಸ್ಕರ ನೀವು ಆ ಎಣ್ಣೆ ಈ ಎಣ್ಣೆ ಬೆಳೆಸ್ರಿ ಅಂತ ನಾನು ಇಲ್ಲಿ ಹೇಳೋದಿಲ್ಲ. ಶುದ್ಧವಾಗಿರುವಂಥ ಕೊಬ್ಬರಿ ಎಣ್ಣೆನ ತೊಗೊಂಡು ಸ್ವಲ್ಪ ಕೂದಲಿಗೆ ಎಲ್ಲ ಕೂದಲು ಬುಡಕ್ಕೆ ಹಚ್ಚಿ, ಹಾಗೆ ಕೂದಲು ಬುಡಕ್ಕೆ ಹಚ್ಚೋದಷ್ಟೇ ಅಲ್ಲ, ಕೂದಲು ತುದಿ ಮಟನೂ ನಾವು ಕೊಬ್ಬರಿ ಎಣ್ಣೆನ ಹಚ್ಚಿ ಚೆನ್ನಾಗಿ ಒಂದು ಸ್ವಲ್ಪ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಒಂದು ಸ್ವಲ್ಪ ಅಂದರೆ ತಿಕ್ಕಬಾರ್ದು ಜಾಸ್ತಿ, ಸ್ವಲ್ಪ ಕೂದಲು ಕೈ ಬೆರಳಿಂದ ನಾವು ಒಂದು ಸ್ವಲ್ಪ ಮಸಾಜ್ ಮಾಡಿಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಹಾಗೆ ಚೆನ್ನಾಗಿ ಕೂದಲನ್ನು ಬರ್ತಾವೆ, ಉದುರೋದು ಕಡಿಮೆ ಆಗುತ್ತೆ. ಅಂದರೆ ಅದೇನು ಲಡ್ಡಿರೋ ಕೂದಲು ಅಂತ ಅಂತಾರೆ. ಆಮೇಲೆ ಅವೆಲ್ಲ ತನ್ನ ಶಕ್ತಿಯನ್ನು ಕಳ್ಕೊಂಡಿರೋಂಥ ಕೂದಲು ನಾವು ಮಸಾಜ್ ಮಾಡೋದ್ರಿಂದ ಹೋಗ್ಬಿಡ್ತಾವೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಮಸಾಜ್ ಮಾಡೋದು ಒಳ್ಳೆಯದು. ಅಕಸ್ಮಾತ್ ನಿಮ್ಗೆ ಡೈಲಿ ಮಾಡೋಕ್ಕೆ ಆಗಲಿಲ್ಲ ಅಂತ ಅಂದರೆ ವಾರದಲ್ಲಿ 1 ಸರ್ತಿ ಅಥವಾ 2 ಸರ್ತಿನಾದರೂ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಇನ್ನು ಎರಡನೇ ಟಿಪ್ಸ್ ಏನಪ್ಪ ಅಂದರೆ, ನಾವೇನು ಮಾಡ್ತೀವಿ ಅಂತಂದರೆ, ಎಲ್ಲರೂ ಮಾಡೋ ತಪ್ಪಿದು. ನಾವೇನು ಮಾಡ್ತೀವಿ, ಕೂದಲನ್ನು ಬಾಚ್ಕೊಳೋವಾಗ ಮೇಲಿಂದ ಕೆಳಗೆ ನಾವು ಕೂದಲನ್ನು ಬಾಚ್ಕೊತ ಬರ್ತೀವಿ. ಆಗೇನಾಗುತ್ತೆ, ಸಿಕ್ಕು ಬೇಗ ಬಿಡೋಂಗಿಲ್ಲ. ಮೇಲಿನ ಸಿಕ್ಕೆಲ್ಲ ಬಂದು ತುದಿ ಕೂದಲು ಕುಂತ ತಕ್ಷಣ ಸಿಕ್ಕು ಬೇಗ ಬಿಡೋಂಗಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ತುದಿ ಕೂದಲಿಂದನೇ ನಾವು ಬಾಚ್ಕೊಂತ ಮೇಲೆ ಹೋಗ್ಬೇಕು. ಕೆಳಗೆ ತುದಿ ಕೂದಲಿಂದ ನಾವು ಕೆಳಗೆ ಬಾಚ್ಕೊಂಡು ಮೇಲೆ ಹೋದಾಗ ಆರಾಮಾಗಿ ನಮ್ಮ ಸಿಕ್ಕು ಬೇಗನೆ ಬಿಡ್ತಾವೆ. ಆಮೇಲೆ ನಮಗಷ್ಟು ಕಷ್ಟನೂ ಆಗೋಂಗಿಲ್ಲ ಸಿಕ್ಕು ಬಿಡಿಸ್ಕೊಳೋದು. ಆಮೇಲೆ ತೀರ ಒಣ ಕೂದಲು ಬಾಚದೇನೆ ಚೂರು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಿಕ್ಕು ಬಿಡಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ಇನ್ನು ನೆಕ್ಸ್ಟ್ ಟಿಪ್ಸ್ ಏನು ಅಂತ ಅಂದ್ರೆ, ನಾವು ತಲೆ ಸ್ನಾನ ಮಾಡ್ತೀವಿ ಫ್ರೆಂಡ್ಸ್. ತಲೆ ಸ್ನಾನಕ್ಕೆ ನಾವು ಅತಿಯಾದ ಬಿಸಿ ನೀರನ್ನು ಯೂಸ್ ಮಾಡ್ತೀವಿ. ಅತಿಯಾಗಿ ಬಿಸಿಯಾಗಿ ನಾವು ನೀರನ್ನು ಬಳಸೋದ್ರಿಂದ ಕೂದಲು ಉದುರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸ್ವಲ್ಪ ಬೆಚ್ಚಗಿರೋ ನೀರನ್ನು ನಾವಿಲ್ಲಿ ಬಳಸಿದರೆ ಒಳ್ಳೆಯದು. ನಂತರ ನಾವು ಈ ಶಾಂಪೂ ಬದಲಾಗಿ ಒಂದು ಸ್ವಲ್ಪ ಅಂಟುವಳಕಾಯಿನ ನಾವು ಯೂಸ್ ಮಾಡೋದ್ರಿಂದ ಕೂದಲು ಶೈನಿಂಗ್ ಆಗಿರ್ತೈತಿ. ಆಮೇಲೆ ಸ್ಮೂತಾಗಿ ಶೈನಿಂಗ್ ಆಗಿ ನಮ್ಮ ಕೂದಲು ಇರ್ತಾವೆ. ಯಾಕಂದರೆ ನೀವು ಇದನ್ನ ಸ್ವಲ್ಪ ಈ ಟ್ರಿಕ್ಸನ್ನು ಫಾಲೋ ಮಾಡಿ ನೋಡ್ರಿ. ಯಾಕಂದರೆ ನಾನು ಶಿಗೆಕಾಯಿ ಅಂತೂ ನಾನು ಒಂದು ಸರ್ತಿ ಯೂಸ್ ಮಾಡಿಲ್ಲ, ಆದರೆ ಅಂಟುವಳಕಾಯಿ ಮಾತ್ರ ನಾನು ಯೂಸ್ ಮಾಡ್ತಾ ಇರ್ತೀನಿ. ಎಷ್ಟು ಚೆನ್ನಾಗಿ ಆಗ್ತಾವೆ ಅಂದರೆ ಕೂದಲು ಶೈನಿಂಗು ಅಷ್ಟೇ ಶೈನಿಂಗ್ ಆಗ್ತಾವೆ, ಮತ್ತು ನುಣುಪಾಗೂ ಇರ್ತಾವೆ. ಕೂದಲು ಸ್ಮೂತ್ ಆ್ಯಂಡ್ ಶೈನಿ ಅಂತಾರಲ್ಲ, ಆ ರೀತಿ ನಿಮ್ಮ ಕೂದಲು ಆಗ್ತಾವೆ. ನಿಜವಾಗ್ಲೂ ನೀವು ಅಂಟುವಳಕಾಯಿನ ಶಾಂಪು ಬದಲಾಗಿ ಅಂಟುವಳಕಾಯಿ ಬಳಸೋದು ಒಳ್ಳೆಯದು ಅಂತ ಅಂದಿಲ್ಲಿ ನಾನು ಹೇಳ್ತೀನಿ. ರಾತ್ರಿ ಒಂದು ಸ್ವಲ್ಪ ಕುಟ್ಟಿ ಅವನ್ನ ಒಂದು ಸ್ವಲ್ಪ ನೆನೆ ಇಟ್ಬಿಟ್ರೆ ಬೆಳಗ್ಗೆದ್ದು ನಾವು ತಲೆ ಸ್ನಾನ ಮಾಡ್ಬೋದು. ಇಲ್ಲ ಅಂದರೆ ನಾವು ಬೆಳಗ್ಗೆ 1-2 ಗಂಟೆ ಮುಂಚೆ ಎಣ್ಣೆ ಹಚ್ಕೊಂಡು ನಾವು ಸ್ನಾನ ಮಾಡ್ತಿರ್ತೀವಲ್ಲ, ಒಂದು ಅರ್ಧ ಗಂಟೆ ಮುಂಚೆ ಒಂದು ಸ್ವಲ್ಪ ಬಿಸಿ ನೀರು ಹಾಕಿ ಅವನ್ನ ನೆನೆ ಇಟ್ಟು ನಾವು ಆರಾಮಾಗಿ ನಾವು ಅಂಟುವಳಕಾಯಿಯಿಂದ ಅದನ್ನ ಚೆನ್ನಾಗಿ ಕಿವುಚಿ ನೀರನ್ನು ತಗೊಂಡು ನಾವು ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಒಳ್ಳೆ ಶಾಂಪೂ ಕಂಡೀಷನರ್ ಆಗೂ ಇರುತ್ತೆ, ಮತ್ತು ನಮಗೆ ಒಳ್ಳೆಯ ಶೈನಿಂಗು ಮತ್ತು ಸಿಲ್ಕಿ ಆದಂಥ ಕೂದಲು ನಮ್ದಾಗ್ತೈತಿ. ಮತ್ತು ಇನ್ನೂ ಒಂದು ಫ್ರೆಂಡ್ಸ್,
ನಾವು ದಿನಕ್ಕೆ 2 ಬಾರಿ ನಾವು ತಲೆನ ಬಾಚಬೇಕಾಗತ್ತೆ. ದಿನಕ್ಕೆ 2 ಬಾರಿ, ಬೆಳಗ್ಗೆ ಸ್ನಾನಕ್ಕಿಂತ ಮೊದಲಂತೂ ನಾವು ತಲೆ ಬಾಚಿರ್ತೀವಿ, ಹಾಗೆ ಸಾಯಂಕಾಲ ಒಂದು ಟೈಮು ನಾವು ತಲೆ ಬಾಚೋದು ಒಳ್ಳೆಯದು ಅಂತ ಹೇಳಂದು ನನ್ನ ಅನಿಸಿಕೆ. ಯಾಕಂದ್ರೆ ನಮ್ಮ ಕೂದಲು ಭಾಳ ಚೆನ್ನಾಗದ ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ಇದು ಹೆರಿಡಿಟಿ ಅಂದರೆ ನಮ್ಮ ಸೋದರತೆಯರ ಕೂದಲು ಹೇಗದಾವು ಆ ರೀತಿ ನಮ್ಮ ತಾಯಿ ಕೂದಲಿದ್ದಾಗಿ ಎರಡು ತಂಗಿಯರ ಕೂದಲು ಅದಾವು. ಈಗ ಇನ್ನಿಬ್ಬರದು ನಂದು ಇನ್ನೊಂದು ನನ್ನ ತಂಗಿ ಕೂದಲು ಎಷ್ಟು ಚೆನ್ನಾಗದಾವ ಅಂದ್ರೆ ನಮ್ಮ ಅತ್ತೆಯರು ಕೂದಲು ಹೇಗಿದಾವೋ ಹಾಗಿದಾವೆ. ಅವರು ನಿಜ ಹೇಳ್ಬೇಕಂದ್ರೆ ಇನ್ನೂ ಕೂದಲು ಬೆಳ್ಳಗಾಗಿಲ್ಲ ಮತ್ತು ಇನ್ನೂ ಅಷ್ಟು ಉದ್ದ ಹಾಗೆ ಅದಾವು. ಅದಕ್ಕೋಸ್ಕರ ನಾ ಈ ಹೇಳೋ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ನಿಜವಾಗ್ಲೂ ಸುಂದರವಾದಂಥ ಕೂದಲು ಹಾಗೆ ಉದುರದೇ ಇರೋದೆ. ನಾವು ಎಷ್ಟಿರ್ತಾವೋ ಅಷ್ಟಲ್ಲೇ ನಾವು ಸಮಾಧಾನ ಪಟ್ಕೋಬೇಕು. ನಾವು ಜಾಸ್ತಿ ಉದ್ದ ಬರ್ತಾವೋ ಆ ಎಣ್ಣೆ ಹಚ್ಚಬೇಕು ಈ ಎಣ್ಣೆ ಹಚ್ಚಬೇಕು ಅಂತ ಹೋದ್ರೆ ಕೂದಲನ್ನು ಹಾಳಾಗ್ತಾವಂತ ಅಂದು ಹೇಳ್ಬೋದಿಲ್ಲ. ಯಾಕಂದ್ರೆ ಎಲ್ಲನೂ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಕೂದಲ ಮೇಲೆ. ಅದು ಹಚ್ಚಿದ್ರೆ ಚೆನ್ನಾಗಾಗುತ್ತೆ, ಇದು ಹಚ್ಚಿದ್ರೆ ಚೆನ್ನಾಗಾಗುತ್ತೆ ಅಂತೇಳಿ. ಅದನ್ನು ಬಿಟ್ಟು ನಾವು ಬರೀ ನೀವು ಶುದ್ಧವಾದ ಕೊಬ್ಬರಿ ಎಣ್ಣೆ ಹಚ್ಕೋಬೋದು, ಇಲ್ಲ ನೆಲ್ಲಿಕಾಯಿ ಎಣ್ಣೆ ಅಂತ ನೀವು ತಯಾರಿ ಮನೆಯಲ್ಲೇ ಮಾಡ್ಕೋಬೋದು, ಅಥವಾ ಬಾದಾಮ್ ಆಯಿಲ್ ಅಂತ ಹೇಳೋದು ಅಂಗಡಿಯಲ್ಲಿ ತರೋದ್ರ ಬದಲಾಗಿ ನೀವು ಮನೆಯಲ್ಲೇ ಬಾದಾಮ್ ಆಯಿಲನ್ನು ನೀವು ಮನೇಲೇ ಮಾಡಿ ಇಟ್ಕೋಬೋದು. ಅದನ್ನು ಹಚ್ಚಿದ್ರಂತೂ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಆ ವಿಡಿಯೋನ ನೀವು ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ಭಾಳ ದಿನ ಹಾಕಿಲ್ಲ, ಇನ್ನೂ ಹಾಕಿ ಆ ಆಯಿಲನ್ನು ನೀವು ಹಚ್ಚೋದ್ರಿಂದ ಕೂದಲು ಸ್ಮೂತ್ ಆಗುತ್ತಾವೆ ಫ್ರೆಂಡ್ಸ್. ಹಚ್ಚಿ ನೋಡ್ರಿ, ಬೇಕಿದ್ರೆ ಅದನ್ನು ಮನೇಲೇ ನೀವು ತಯಾರಿ ಮಾಡಿಕೊಂಡು ಟ್ರೈ ಮಾಡಿರಿ. ಅಷ್ಟೇ. ನಾವು ಕೂದಲಿಗೆ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಹಚ್ಚೋದು, ಹಾಗೆ ತಲೆ ಬಾಚ್ಕೊಳೋದು, ಬಿಸಿ ನೀರನ್ನು ಬಿಟ್ಟು ಒಂದು ಸ್ವಲ್ಪ ಬೆಚ್ಚಗಿರೋ ನೀರನ್ನು ಯೂಸ್ ಮಾಡ್ಕೊಳೋದು, ಹಾಗೆ ಅಂಟುವಳಕಾಯಿನ ನಾವು ಹಚ್ಕೊಳೋದು. ಈ ರೀತಿ ನಾವು ಒಂದು ಸ್ವಲ್ಪ ನಮ್ಮ ಹೇಗೆ ನಾವು ಸ್ಕಿನ್ ಕೇರನ್ನು ಮಾಡ್ತೀವೋ ಅದೇ ರೀತಿ ನಾವು ಹೇರ್ ಕೇರನ್ನು ಮಾಡ್ಕೊತ ಬಂದರೆ ನಮಗೆ ಸುಂದರವಾದಂಥ ಕೂದಲು ನಮಗೆ ಇರ್ತಾವಂತ ಅಂದು ನಾನಿಲ್ಲಿ ಹೇಳ್ತೀನಿ. ಹಾಗೆ ನಾವು ತಲೆ ಸ್ನಾನ ಮಾಡಿ ಬಂದಮೇಲೆ ಒಂದು ಬಟ್ಟೆ ತೊಗೊಂಡು ನಾವು ಚೆನ್ನಾಗಿ ತಿಕ್ಕಿ ಒರೆಸ್ತೀವಿ. ಅದನ್ನು ತಿಕ್ಕಿ ಒರೆಸ್ಬಾರ್ದು. ಯಾಕಂದರೆ ಫಸ್ಟಿಗೆ ನಾವು ಎಣ್ಣೆ ಹಚ್ಕೊಂಡಿರ್ತೀವಿ ಮತ್ತು ಬಿಸಿ ನೀರಲ್ಲಿ ಸ್ನಾನ ಮಾಡಿರ್ತೀವಿ. ಕೂದಲು ಅವಾಗಲೇ ಒಂದು ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿರ್ತಾವೆ. ನಾವು ಮತ್ತೆ ಒಂದು ಚೆನ್ನಾಗಿರೋದೊಂದು ರಫ್ ಆಗಿರೋ ಬಟ್ಟೆ ತೊಗೊಂಡು ನಾವು ತಿಕ್ಕಿ ಒರೆಸ್ದಾಗ ಏನಾಗುತ್ತೆ ಮತ್ತು ಸ್ವಲ್ಪ ಕೂದಲು ಉದುರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಸ್ಮೂತಾಗಿರೋ ಒಂದು ಕಾಟನ್ ಬಟ್ಟೆನ ತೊಗೊಂಡು ನಾವು ತಿಕ್ಕೊಂಡು, ಜಾಸ್ತಿ ತಿಕ್ಕದೇನೆ ಒಂದು ಸ್ವಲ್ಪ ಸ್ಮೂತಾಗಿ ತಿಕ್ಕಿ ಒಂದು ಬಟ್ಟೆ ತೊಗೊಂಡು ನಾವು ಸುತ್ತಬೇಕಾಗತ್ತೆ. ಸುತ್ತಿದ್ರೆ ಮೇಲೆ ಕಟ್ಟಬಾರ್ದು, ಬರೋಬ್ಬರಿ ಬಿಗಿಯಾಗಿ ಕಟ್ತಾರೆ ಒಬ್ಬರು, ಆ ಕೆಲಸ ಮಾಡಬಾರ್ದು. ಸುತ್ತಿ ಹಾಗೇನೆ ನೀವು ಕೆಳಗೇನೆ ಕೈ ಬಿಟ್ರೂ ಅದು ನೀರೆಲ್ಲ ಇಂಗುತ್ತೆ. ಆಮೇಲೆ ಒಂದು ಬಟ್ಟೆ ತೊಗೊಂಡು ನಾವು ಮತ್ತೆ ಅದನ್ನ ನೀರೆಲ್ಲ ಹಿಂಗಾದ್ಮೇಲೆ ಒಣದೊಂದು ಬಟ್ಟೆ ತೊಗೊಂಡು ಸುತ್ಕೊಂಡ್ಬಿಟ್ರೆ ನಾವು ಕೂದಲು ಒಣಗಿಸೋ ಅವಶ್ಯಕತೆಯೂ ಇರೋಂಗಿಲ್ಲ. ಸ್ವಲ್ಪ ಹೇರ್ ಡ್ರೈಯರು ಯೂಸ್ ಮಾಡೋದ್ರ ಬದಲು ನೀವು ಒಂದು ಸ್ವಲ್ಪ ಬಿಸಿಲಿಗೆ ಕೂದಲನ್ನು ಒಣಗಿಸೋದು ಒಳ್ಳೆಯದು ಅಂತ ಹೇಳೋದು ನನ್ನ ಅಭಿಪ್ರಾಯ. ಮತ್ತು ಇನ್ನೂ ಒಂದು ಹೇಳಬೇಕಂತ ಅಂದ್ರೆ, ನಾವು ಕೂದಲನ್ನು ನಾವು ತಲೆ ಸ್ನಾನ ಮಾಡಿದಾಗ ಎಲ್ಲರೂ ಮಾಡೋ ತಪ್ಪುಗಳು ಫ್ರೆಂಡ್ಸ್ ಇವು ಕಾಮನ್ನಾಗಿ ಎಲ್ಲರೂ ಮಾಡುವಂಥ ತಪ್ಪುಗಳು. ಕೂದಲನ್ನು ನಾವು ತಲೆ ಸ್ನಾನ ಮಾಡಿದಾಗ ಮುಂದೆ ಹಾಕಿ ಟವಲಿಂದ ಜಾಡಿಸ್ತೀವಿ. ಆ ಟೈಮಿಗೆ ಜಾಡಿಸ್ದಾಗ ಏನಾಗುತ್ತೆ, ಕೂದಲು ಸ್ಪಿಟ್ಸ್ ಆಗ್ತಾವೆ. ಅದಕ್ಕೋಸ್ಕರ ಆ ಕೆಲಸನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ಮೂತಾಗಿ ಕೂದಲನ್ನು ಒರೆಸ್ಕೊಳೋವಂಥ ಕೆಲಸ ಮಾಡಿರಿ ಅಂತ ಅಂದು ಹೇಳ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ಈ ಎಲ್ಲ ಟಿಪ್ಸು ನೀವು ಫಾಲೋ ಮಾಡಿರಿ. ಒಳ್ಳೆಯದಾದಂಥ ಸುಂದರವಾದಂಥ ಕೂದಲನ್ನು ನೀವು ಪಡ್ಕೋಬೋದು. ಬೇರೆ ದುಡ್ಡು ಕೊಟ್ಟು ತೊಗೊಂಡು ಬಂದು ಮಾಡೋದ್ರ ಬದಲಾಗಿ ನಾವು ಮನೆಯಲ್ಲೇ ಇರುವಂಥ ಈ ಸಣ್ಣ ಪುಟ್ಟ ಹೇರ್ ಕೇರನ್ನು ನಾವು ಮಾಡಿಕೊಂಡ್ರೆ ನಮಗೆ ಸುಂದರವಾದಂಥ ಶೈನಿಂಗ್ ಆದಂಥ ಕೂದಲನ್ನು ನಾವು ಪಡ್ಕೋಬೋದು. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ದಯವಿಟ್ಟು ಈ ನಾನು ಹೇಳಿರೋ ಟಿಪ್ಸನ್ನು ಫಾಲೋ ಮಾಡಿ ಆದಮೇಲೆ ನನಗೆ ನೀವು ಒಂದೇ ದಿನ 8 ದಿನ 4 ದಿನ ಮಾಡಿದ್ರದು ಸರಿ ಹೋಗಂಗಿಲ್ಲ. ನಾವು ಕಂಟಿನ್ಯೂ ಆಗಿ ಮಾಡ್ತಾ ಹೋದ್ರೆ ಇದರದ್ದು ರಿಸಲ್ಟ್ ನಮಗೆ ಗೊತ್ತಾಗುತ್ತಾ. ಟ್ರೈ ಮಾಡಿರಿ. ಮತ್ತೆ ಮುಂದೆ ಒಂದು ಒಳ್ಳೆಯದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.